ನೀವು ಕೂಡ ಮನಮೋಹನ್ ಸಿಂಗ್ ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡಿದ್ರಿ, ಅವರನ್ನ ಯಾವ ರೀತಿಯಾಗಿ ಸ್ಮರಿಸ್ಕೊಳ್ತೀರಾ ಇವತ್ತಿನ ದಿವಸ? ಈ ರಾಷ್ಟ್ರದ ಅತ್ಯುತ್ತಮ ಅರ್ಥಶಾಸ್ತ್ರಜ್ಞಾನವನ್ನು ಹೊಂದಿದ್ದಂಥವರು ಮಾಜಿ ಪ್ರಧಾನಿಗಳು. ಅವರು ಸ್ವರ್ಗಸ್ಥರಾದ ಅನ್ನೋ ವಿಷಯ ಗೊತ್ತಾದಾಗ ನಮಗೆಲ್ಲ ದಿಗ್ಭ್ರಮೆ ಆಗಿದೆ. ನನ್ನ ಸುದೈವ 2004ರಿಂದ 2014ರವರೆಗೂ ರಸ್ತೆ ರಾಜ್ಯ ಮಂತ್ರಿಯಾಗಿ, ರೈಲ್ವೆ ರಾಜ್ಯ ಮಂತ್ರಿಯಾಗಿ, MSME ಸ್ವತಂತ್ರ ಖಾತೆಯನ್ನು ಹೊಂದಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸವನ್ನು ಕಲಿತೀವಿ. ಸರಳ ಸಜ್ಜನಿಕೆ ಹೆಸರಾದಂಥವು ಭಾರತ ರಾಷ್ಟ್ರವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ದಂಥ ಮಹಾನ್ ಚೇತನ ಅರ್ಥಶಾಸ್ತ್ರಜ್ಞ. ಅಂಥ ಒಬ್ಬ ಮಹಾನ್ ಚೇತನವನ್ನು ಇವತ್ತು ದೇಶ ಕಳೆದುಕೊಂಡಿದೆ. ಹೊರ ರಾಷ್ಟ್ರಗಳಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದರು. ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿ ಕಷ್ಟಕಾಲದಲ್ಲಿದ್ದಂಥ ಕಾಲದಲ್ಲಿ ಅರ್ಥ ಸಚಿವರಾಗಿ ನರಸಿಂಹರಾಯರ ಪ್ರಧಾನಮಂತ್ರಿ ಇದ್ದಂಥ ಕಾಲದಲ್ಲಿ ನಾನು ಆಗ್ತಾನೆ ಲೋಕಸಭೆಗೆ ಹೋಗಿದ್ದೆ. ಕಷ್ಟದಲ್ಲಿದ್ದ ದೇಶವನ್ನು ಸದೃಢ ಮಾಡಿ, ಬಲಿಷ್ಠ ಮಾಡಿ, ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿ, ಆರ್ಥಿಕ ಪರಿಸ್ಥಿತಿಯನ್ನು ಬಲಿಷ್ಠಗೊಳಿಸಿದಂಥ ಮಹಾನ್ ಚೇತನ ಮನಮೋಹನ್ ಸಿಂಗ್ ಅವರು. ಅದಾದಮೇಲೆ ಪ್ರಧಾನಮಂತ್ರಿ ಆದಮೇಲೆ ಕ್ರಾಂತಿಕಾರ ಬದಲಾವಣೆಗಳನ್ನು ತಂದು ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ಸದೃಢ ಮಾಡಿದರು. ಅವರ ಜೊತೆಯಲ್ಲಿ ಕೆಲಸ ಮಾಡೋದೇ ನಮ್ಮ ಸೌಭಾಗ್ಯ ಆಗಿತ್ತು. ಬಹಳ ಸೂಕ್ಷ್ಮವಾಗಿ ವಿಷಯಗಳನ್ನು ಹೇಳ್ತಾ ಇದ್ದರು, ಹೀಗೆ ಕೆಲಸ ಮಾಡಬೇಕು ಅಂತ. ಅವರ ದೇಶಕ್ಕೆ, ಜಗತ್ತಿಗೆ ಒಂದು ಅರ್ಥಶಾಸ್ತ್ರದ ತಜ್ಞರನ್ನು ಕಳ್ಕೊಂಡಿದ್ದೀವಿ. ನನಗಂತೂ ತುಂಬ ದುಃಖ ಆಗಿದೆ. ಆ ನೋವನ್ನು ಭರಿಸುವ ಶಕ್ತಿ ಭಗವಂತ ಆ ಕುಟುಂಬಕ್ಕೆ, ಅವರ ಅನುಯಾಯಿಗಳಿಗೆ ಕೊಡಲಿ ಅಂತ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇವೆ. ಅವರ ನಿಮ್ಮ ಸಂಬಂಧಗಳ ಬಗ್ಗೆ ಹೇಳಬೇಕಾದ್ರೆ ಸರ್, ಬಹಳ ಹೆಚ್ಚು ಸಂಬಂಧ ಅಂದರೆ 1991ರಿಂದ ಕೂಡ ಅವರ ಜೊತೆಯಲ್ಲಿ ನಿಕಟ ಸಂಪರ್ಕವನ್ನು ಹೊಂದಿದ್ದೆ. ಹಾಗಿಂದಾಗ ಅವ್ರನ್ನ ಭೇಟಿ ಮಾಡ್ತಿದ್ದೆ, ಅವರ ಸಲಹೆಗಳನ್ನು ಕೂಡ ತೆಗೆದುಕೊಳ್ತಿದ್ದೆ. ಅವರು ನರಸಿಂಹರಾಯರ ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ಸಂಪರ್ಕ ಹೆಚ್ಚಾಗಿ ಬೆಳೀತು. ಒಂದು ಸಂದರ್ಭದಲ್ಲಿ ನಾನು ಬಡ್ಜೆಟ್ ಮೇಲೆ ಮಾತಾಡಿದಾಗ ಅವ್ರನ್ನ ಹೋಲಿಕೆ ಮಾಡಿದೆ. ನೀವು ಇಟಲಿ ಕೌಟಲ್ಯ ಚಾಣಕ್ಯ ಈ ರಾಷ್ಟ್ರಕ್ಕೆ, ಜಗತ್ತಿಗೆ, ನಮ್ಮ ರಾಷ್ಟ್ರ ಕಷ್ಟ ಕಾಲದಲ್ಲಿರುವಂಥ ಕಾಲದಲ್ಲಿ ನೀವು ಅರ್ಥ ಸಚಿವರಾಗಿ ಬಂದು ಈ ದೇಶವನ್ನು ಮಾರ್ಪಾಟು ಮಾಡಿ ಈ ಕಷ್ಟದಿಂದ ಪಾರು ಮಾಡಬೇಕು ಅನ್ನೋ ಚಿಂತನೆಯನ್ನು ನೀವು ಮಾಡಿದ್ದೀರಿ. ಇದು ತೀರ ಅವಶ್ಯಕತೆ ಇದೆ ಅಂತೇಳಿ ನಾನು ಹೇಳಿದಂಥ ಸಂದರ್ಭದಲ್ಲಿ ರಾತ್ರಿ ಬಡ್ಜೆಟ್ ಮೇಲೆ ಡಿಸ್ಕಷನ್ ಆಗ್ತಾಯಿದೆ. ನನ್ನ ಬಂದು ಆಲಂಗಿಸಿಕೊಂಡ್ರು. ನನಗಾಗ ಕಣ್ಣಲ್ಲಿ ಒಂಥರ ಆನಂದ ಭಾಷೆಗಳು. ನಾನು ಮೊಟ್ಟ ಮೊದಲು ಲೋಕಸಭೆಗೆ ಹೋಗೋಂಥ ಕಾಲದಲ್ಲಿ ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ದಾಗ ಅರ್ಥಶಾಸ್ತ್ರಜ್ಞರು ರಾತ್ರಿ ಡಿಸ್ಕಷನ್ ನಡೀತಾ ಇದೆ ಬಡ್ಜೆಟ್ ಮೇಲೆ. ನಾನು ಇದನ್ನು ಹೋಲಿಕೆ ಮಾಡಿದೆ. ನಾನು ಹಿಸ್ಟ್ರಿ ಸ್ಟೂಡೆಂಟ್ ಇದ್ದೇನೆ. ಈ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಬೇಕಾದ್ರೆ ನೀವು ಚಾಣಕ್ಯರಾಗಬೇಕು, ಇಟಲಿ ಕೌಟಿಲ್ಯನಾಗಬೇಕು, ಆಗ ಮಾತ್ರ ಈ ದೇಶ ಆಗ್ತದೆ, ನಿಮ್ಗೆ ಆ ಶಕ್ತಿ ಇದೆ ಅಂತ ನಾನು ಹೋಲಿಕೆ ಮಾಡಿದಾಗ ಬಂದು ರಾತ್ರಿ 10-10:30 ಗಂಟೆಗೆ ಇರ್ಬೋದು ಸೆಷನ್ ನಡೀತಾ ಇತ್ತು. ಅವೆಲ್ಲ ನೆನಪು ಮಾಡಿಸ್ಕೊಂಡ್ರೆ ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡುವಾಗ ಅವರು ಕೊಟ್ಟಂಥ ಮಾರ್ಗದರ್ಶನಗಳನ್ನು ನಾವು ಸಾಕಷ್ಟು ದೇಶವನ್ನು ಮುಂದೆ ಕೊಂಡೊಯ್ಯೋಕ್ಕೆ ಶಕ್ತಿಯನ್ನು ಕೊಟ್ಟು. ಯಾವ ಥರ ಮಾರ್ಗದರ್ಶನ ಕೊಟ್ಟಿದ್ರು ಸರ್? ಅವರು ಕುಂತು ಮಾತಾಡುವಾಗ ಯಾವುದನ್ನು ಆದೇಶ ಮಾಡ್ತಾ ಇರಲಿಲ್ಲ. ನೋಡಿ ಇದನ್ನು ಮಾಡಿದ್ರೆ ನಿಮ್ಮ ಇಲಾಖೆಗೆ ಸರಿ ಹೋಗ್ಬೋದು ಅಂತ ಹೇಳ್ತಿದ್ರೆ ಬಿಟ್ಟರೆ ಇದನ್ನು ಮಾಡುವಂಥ ಒಂದು ದಿನ ಕೂಡ ಹೇಳಿಲ್ಲ. ಅವರು ನಾನು MSME ಮಂತ್ರಿ ಆದಾಗ ಒಂದು ಸಲಹೆಯನ್ನು ಮಾಡಿದರು. ಅನ್ಎಂಪ್ಲಾಯ್ಮೆಂಟ್ ಹೋಗಬೇಕಾದ್ರೆ ಯುವಕರಿಗೆ, ಯುವತಿಯರಿಗೆ ನಮಗೆ MSMEಯಲ್ಲಿ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕೂಡ ನಮಗೆ ಬರ್ತಾಯಿತ್ತು.